ಚೈತ್ರನ ಬಗ್ಗೆ ತುಂಬ ಖುಷಿ. ಯಾಕಂದರೆ ಕೋಣವನ್ನು ಕೂಡ ಹಿಡಿದು ನಿಲ್ಲಿಸ್ತಾಳಲ್ಲ, ಅದೇ ಖುಷಿ. ಬಗ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕಮಲ ಯಾವ ಕಮಲಕ್ಕೂ ಬರ್ತಾರೆ, ಶಾಲೆ ರಜೆ ಇದ್ದರೆ ಎಲ್ಲ ಕಮಲಕ್ಕೆ ಬರ್ತಾರೆ. ಅವರ ಅಪ್ಪನ ಜೊತೆ ಬರ್ತಾರೆ, ಕೋಣವನ್ನು ಹಿಡಿತಾರೆ, ಕಮಲ ಗೆದ್ದು ಇಳಿತಾರೆ. ತುಂಬ ಖುಷಿ ಆಗ್ತದೆ. ಯಾವ ಮಹಿಳೆ ಈ ಥರ ಇಲ್ಲ. ವಿಶ್ವನಾಥ್ ದೇವಡಿಗರು ಕೂಡ ನಮ್ಮೊಟ್ಟಿಗೆ ನಾನು ಕೋಣ ಸಾಕುವಾಗ ನಮ್ಮ ಕೋಣವನ್ನು ಅವನು ಓಡಿಸ್ಲಿಕ್ಕೆ ಕೊಟ್ಟಿದ್ದೇನೆ. ಆವಾಗಲೂ ಟ್ರೈನಿಂಗ್ ತಗೊಂಡಿದ್ದಾನೆ ಅವನು. ಮತ್ತು ನಾನು ಬರುವಾಗ ಆವಾಗ ಕಮಲಕ್ಕೆ ಬರುವಾಗ ಹೀಗೆ ಬರ್ತಾ ಇದ್ದವ. ನಮ್ಮ ಆ ಕಡೆ ಮೆಡ್ಲ್ ಮಾಡೋದು ನಂಗೆ ಸಾಧಾರಣ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ ಒಂದು 500 ಮೆಡ್ಲ್ ಮೇಲೆ ಆಗಿದೆ ಆ ಕಡೆ ಸಾಂಪ್ರದಾಯ. ಈ ಸಲ ನಾವು ಭಟ್ರ ಕೋಣದ ಚಾಂಪಿಯನ್ ಅಲ್ಲ. ನೀವೇ ಮಾಡಿದ್ದು? ನಾವೇ ಮಾಡಿಸಿ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು, 2ನೇ ಬಾರಿ. ನೀವು ಅಂದರೆ ಸಮಾಜ ಸೇವೆಯಲ್ಲಿ ಇದ್ದೇವೆ. ಇನ್ನು ಕಂಬಳದಲ್ಲಿ ಹೆಚ್ಚು ಹುಡುಗರು ಭಾಗವಹಿಸ್ಬೇಕಂತ ನನ್ನ ಒಂದು ಆಸೆ. ಅಂದರೆ ಓಡಿಸುವವರು ನೋಡುವವರು ತುಂಬ ಜನ ಬರ್ತಾರೆ. ಓಡಿಸುವವರು ಭಾಗವಹಿಸ್ಬೇಕು. ಕನಾಲಿಗೆ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಂದಂದರೆ ನಾನೇ ಅಂತ ಹೇಳ್ಬೋದು. ಆ ಕಡೆಯಿಂದ ಬೈಂದೂರು ಭಾಗದಿಂದ. ಕನಾಲಿಗೆಯಲ್ಲಿ ನಮ್ಮ ಇವರು ಸುರತ್ಕಲ್ ಮಾಧವ ಪ್ರಭು ಅಂತ, ಹೌದು, ಅವರ ಕೋಣವನ್ನು ಓಡಿಸಿ ಸಾಧಾರಣ ಒಂದು 20-30 ಮೆಡ್ಲ್ ಮಾಡಿಕೊಟ್ಟಿದ್ದೇವೆ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಕಟಪಾಡಿಯ ಮೂಡುಪಡು ಜೋಡುಕರೆ ಕಂಬಳಕೂಟದಲ್ಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ನಮ್ಮ ಕಡೆಯ ಜೋಡುಕರೆ ಕಂಬಳಕೂಟದಲ್ಲಿ ಕನಹಲಗಿ ವಿಭಾಗದಲ್ಲಿ ತುಂಬ ಮೆಡಲ್ ಮಾಡಿರುವ ಹಿರಿಯ ಅನುಭವಿ ಓಟಗಾರರು. ಆ ಕಡೆ ಅಂದರೆ ಬೈಂದೂರು ಕಡೆ ಸಾಂಪ್ರದಾಯಿಕ ಕಂಬಳದಲ್ಲಿ ಎಲ್ಲ ವಿಭಾಗಗಳು ಕೂಡ ಕೋಣಗಳನ್ನು ಓಡಿಸಿ ಅನುಭವ ಇರುವ ಸವ್ಯಸಾಚಿ ಓಟಗಾರರು ರಾಘವೇಂದ್ರ ಪೂಜಾರಿ, ಕಾಮನಮನೆ, ಕೆರ್ಗಲ್, ಬೈಂದೂರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ರಾಘವೇಂದ್ರ ಪೂಜಾರಿ ಅವರೇ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ರಾಘವೇಂದ್ರ, ಕಂಬಳ ಕ್ಷೇತ್ರಕ್ಕೆ ಯಾವಾಗ ಬಂದ್ರಿ? ಯಾರ ಕೋಣದೊಂದಿಗೆ ಪ್ರಥಮ ಬಾರಿ ನೀವು ಕಂಬಳ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರಿ? ಮೊದಲು ನಾನು ಕಂಬಳ ಕ್ಷೇತ್ರಕ್ಕೆ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ನಾವು ಮೊದಲಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸ್ವಾಮಿಲಿಂಗ ಪಂಜೋಲಿ ಕೋಟಿ ಚೆನ್ನ ಕಂಬಳ ಗೆದ್ದೆ ಇತ್ತು. ನಾನು ಶಾಲೆಗೆ ಹೋಗಿ ಬರುವಾಗ ಆ ಕಂಬಳ ಗೆದ್ದೆ ಪಕ್ಕದಲ್ಲೇ ನಾನು ಶಾಲೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರುವಾಗ ಪಕ್ಕದಲ್ಲೇ ಕಂಬಳ ಗೆದ್ದೆ. ಅಂದರೆ ಆ ಕಂಬಳ ದಿನ ಒಂದು ಸಂಕ್ರಾಂತಿ ಅಂತ ದಿನ ಇಡ್ತಾರೆ. ಆ ಕಂಬಳದ 2 ದಿನದ ಹಿಂದೆ ಒಂದು ಇದು ಟ್ರಯಲ್ ಕಂಬಳ ಅಂತ ಇರುತ್ತೆ. ನಮ್ಮ ಕಡೆ ಕುದಿ ಕಂಬಳ ಅಂತ ಹೇಳಿ. ಟ್ರಯಲ್ ಕಂಬಳ ಅಂತ ಇರುತ್ತೆ. ಆವಾಗ ನಾನು ಶಾಲೆಗೆ ಹೋಗಿ ಬರುವಾಗ ಸಾಧಾರಣ 1:30 ಹಾಗೆ ಮನೆಯಿಂದ ಅಲ್ಲಿ ಸ್ವಲ್ಪ ದೂರ ಆಗ್ತದೆ ಶಾಲೆಗೆ ಹೋಗುವ ನಾಯಕನಕಟ್ಟೆ ಶಾಲೆ ಅಂತ. ಆವಾಗ ಹೋಗುವಾಗ ಅಲ್ಲಿ ಆ ಕಡೆಯಿಂದ ಕಂಬಳ ಗೆದ್ದೆಯಲ್ಲಿ ಕೋಣ ಓಡಿಸ್ತಾ ಇರ್ತಾರೆ. ನಾನು ಈ ಕಡೆಯಿಂದ ಹೋಗ್ತೇನೆ. ದಿವಸ ನೋಡಿ ಒಂದು ಅರ್ಧ ಗಂಟೆ ಅವ್ರು ಏನು ಮಾಡ್ತಾರಪ್ಪ ಅಂತ ನೋಡಿ ಹೋಗುವಾಗ ಕೋಣ ಓಡಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ಹೂಡುವ ಕೋಣ ಇತ್ತು. ಆವಾಗ ನಮ್ಮ ಅಜ್ಜಂದಿರು ಶಂಕರ ಪೂಜಾರಿ ಮತ್ತು ಮಲ್ಲ ಪೂಜಾರಿ ಅವರು ಕೋಣವನ್ನು ಸಾಕಿ ನಾವು ಹಿಂದಿನ ಕಾಲದಿಂದ ನಮ್ಮ ಮನೆಯಲ್ಲಿ ಕೋಣ ಇತ್ತು. ನಾನು ಆ ಗದ್ದೆಗೆ ನಾವು ತಗೊಂಡು ಹೋಗ್ತೇವೆ. ಕಂಬಳ ಮುಂಚಿನ ದಿವಸ ಓಡಿಸ್ಲಿಕ್ಕೆ ತಗೊಂಡು ಹೋಗ್ತೇವೆ. ನಾವು ಆ ಕಂಬಳ ಗದ್ದೆಯಲ್ಲಿ ನೋಡುವಾಗ ಎಲ್ಲ ಓಡಿಸ್ತಾ ಇರ್ತಾರೆ. ಅದೇ ನಮಗೆ ಒಂದು ನಮ್ಮ ಊರಿನ ಕಂಬಳ ಗದ್ದೆ ಅಲ್ಲ, ಭಾಗವಹಿಸಬೇಕು ಒಂದು ಕುತೂಹಲ. ಆವಾಗ ಏನಾಯ್ತಂದರೆ ನಾವು ಟ್ರಯಲಿಗೆ ಹೋಗುವಾಗ ಸಂಜು ಪೂಜಾರಿ, ಹಿರಿಯವರಾದಂಥ ಸಂಜು ಪೂಜಾರಿ ರಾಂಪ ಇತ್ಲು, ಕುಪ್ಪೈ ಪೂಜಾರಿ ರಾಂಪ ಇತ್ಲು, ಮತ್ತು ಅಪ್ಪೇಡಿ ಮಾಲಿಂಗ್ ಪೂಜಾರಿ ಅಂತ ಮತ್ತೊಬ್ಬರಿದ್ದರು, ಮತ್ತು ಸೂರ್ಬೆಟ್ಟು ಮರ್ಲ ದೇವಡಿಗ, ಅವರೆಲ್ಲ ಕೋಣವನ್ನು ಓಡಿಸ್ತಾಯಿದ್ರು. ಕಣಹಲಿಗೆ ಹೆಚ್ಚು ಅವರೆಲ್ಲ ಕಣಹಲಿಗೆ ಓಟಗಾರರು. ಅವರನ್ನು ನೋಡಿ ನಮಗೆ ಇವ್ರು ಗೋರಿ ಹತ್ತಾರಲ್ಲ, ನಮಗೂ ಒಂದು ಗೋರಿ ಹತ್ತಬೇಕೆಂಬ ಒಂದು ಕುತೂಹಲ. ಆವಾಗ ನಾವು ನಮ್ಮ ಮನೆಯ ಕೋಣ ಇತ್ತಲ್ಲ, ಆವಾಗ ತಂದು ನಾವು ಉಳ್ಳಾನ್ ಹುಡುದು ಅಂತ ಇರುತ್ತೆ. ಕಂಬಳದ ಹಿಂದಿನ 2 ದಿನದ ಹಿಂದೆ ಉಳ್ಳಾನ್ ಹುಡುವಾಗ ಕೆಸರು ಗದ್ದೆಯಲ್ಲಿ ಓಡಿಸ್ತಾರೆ. ಒಂದು ಟ್ರಯಲ್ ಅಂತ ಇಲ್ಲಿ ಕುದಿ ಮಾಡ್ತಾರಲ್ಲ, ಅದೇ ಟೈಪ್ ಟ್ರಯಲ್ ಅಂತ ಇರುತ್ತೆ. ಆವಾಗ ನಮ್ಮ ಕೋಣವನ್ನು ನಾವೇ ಹತ್ತಿದ್ರೇನು ಅಂದೇಳಿ ಒಂದು ಕುತೂಹಲ. ಆವಾಗ ನಾವೆಲ್ಲ ಸೇರಿ, ನಮ್ಮ ಮನೆಯವರೆಲ್ಲ ಸೇರಿ, ನಮ್ಮ ಮಾವ ಅಜ್ಜ ಎಲ್ಲ ಸೇರಿ ಕೋಣವನ್ನು ಕಟ್ಟಿ ಓಡಿಸಿದಾಗ ಒಂದು ಟ್ರಯಲಲ್ಲಿ ನಾನು ಹೀಗೆ ಹತ್ತಿದೆ, ಪಲೆಯಲ್ಲಿ ನಿಂತ್ಕೊಂಡಾಗ ಇದು ಎಷ್ಟನೇ ವರ್ಷ ನಿಮಗೆ? ಆವಾಗ ಶಾಲೆಗೆ ಹೋಗುವ ಟೈಮಲ್ಲಿ, ಶಾಲೆಗೆ ಹೋಗುವ ಒಂದು 7ನೇ ಕ್ಲಾಸಲ್ಲಿ ನಾನು ಶುರು ಮಾಡಿದೆ ಕೋಣವನ್ನು ಓಡಿಸ್ಲಿಕ್ಕೆ. ಅಂದರೆ ನಮ್ಮ ಊರಿನ ಕಂಬಳ ಗೆದ್ದೆ ಇತ್ತಲ್ಲ, ಅಲ್ಲಿ ನಾವು ನೋಡೋದು ಅದೇ ಒಂದು ಕುತೂಹಲ. ನಮ್ಗೆ ವರ್ಷಕ್ಕೊಂದು ಹಬ್ಬ ನಡೆದಾಗೆ ನಮ್ಮ ಮನೆ ಪಕ್ಕದಲ್ಲಿ ನಡೀತದೆ ಅದು ದೇವರ ಕಂಬಳ. ಆಮೇಲೆ ನೆಕ್ಸ್ಟ್ ಹಾಗೆ ನಮ್ಮ ಈ ಎಲ್ಲ ಸಾಂಪ್ರದಾಯಿಕ ಕಂಬಳದಲ್ಲಿ ಎಲ್ಲ ನನ್ನ ಕರೀಲಿಕ್ಕೆ ಶುರು ಮಾಡಿದರು. ಮೊದಲು ಬಾರಿಗೆ ವೆಂಕಟ ಪೂಜಾರಿ ಅವರು ನನ್ನ ಕರೀಲಿಕ್ಕೆ ಶುರು ಮಾಡಿದರು. ಆವಾಗ 2 ಜೊತೆ ಕೋಣ ಇದ್ದಿತ್ತು. ಅವರು ವೆಂಕಟ ಪೂಜಾರಿ ಸಸಿ ಇತ್ಲು, ಬೈಂದೂರು ಕಳುವಾಡಿ. ಹೌದು. ಆವಾಗ ಅವರು ಕರೆದಾಗ ಅವ್ರದ್ದು 2 ಜೊತೆ ಕೋಣ ಉಂಟು. 2 ಜೊತೆ ಕೋಣ ಇದ್ದಾಗ ಅವರು ಮಂಜು ಪೂಜಾರಿ ಅಂತ, ಅವ್ರ ಅಳಿಯ ವೆಂಕಟ ಪೂಜಾರಿ ಸಸಿ ಇತ್ಲು ಅವರ ಅಳಿಯ ಮಂಜು ಪೂಜಾರಿ ಅಂತ ಅವರು ಒಬ್ಬರಿದ್ದರು.
ಅವ್ರು ನನಗೆ ಅವ್ರು ಸ್ವಲ್ಪ ದೊಡ್ಡ ಕೋಣ ಅಲ್ಲ, 2 ಕೋಣ ದೊಡ್ಡ ಕೋಣ. ಅವರು ಸಲಹೆ ಸೂಚನೆ, ಅವರು ಗುರುಗಳಂತ ಹೇಳಿದರೆ ನಮಗೆ ಮಂಜು ಪೂಜಾರ್ ಅಂತ ಹೇಳ್ಬೋದು. ಅವ್ರು ಭಾಳಷ್ಟು ಕೋಣಗಳನ್ನು ಓಡಿಸಿ ಅನುಭವ ಇತ್ತು ಅವರಿಗೆ. ಮತ್ತು 2 ಕೈಯಲ್ಲಿ ಬಿಟ್ಟು ಓಡಿಸ್ತಾರೆ ಅವರು. ಆ ಕಡೆಯಲ್ಲಿ ಓಡಿಸಿ ಆದಮೇಲೆ ಈ ಕಡೆ ನಮ್ಮ ಜೋಡುಕೆರೆಗೆ ಬಂತು. ನಾವು ಕಡಪಾಡಿ ಕಂಬಳದಲ್ಲಿ ಪ್ರಥಮ ಬಾರಿಗೆ ಬಂದು ಓಡಿದಾಗ ಅವರ ಇವರಿದ್ರಲ್ಲ ನಮ್ಮ ವೆಂಕಟ ಪೂಜಾರಿ ಅವರ ಕೋಣದ ಜೊತೆಗೆ ನಾವು ಬಂದದ್ದು ಜೋಡುಕೆರೆ. ಅವ್ರ ಹೆಸರಲ್ಲಿ ಬಂದದ್ದು ಕಡಪಾಡಿ ಕಂಬಳದಲ್ಲಿ ಪ್ರಥಮ ಬಾರಿಗೆ ಬಂದು ಸಾಧಾರಣ 2010ರಲ್ಲಿ. ಆಮೇಲೆ ಕನಹಲಿಗೆ ಭಾಗದಲ್ಲಿ, ಅಂದರೆ ಕನಹಲಿಗೆ ಅಂದರೆ ನಮ್ಗೆ ಅದೇನು ಇದು ಗೊತ್ತಿಲ್ಲ, ಏನಂದರೆ ಕನಹಲಿಗೆ ಏನು ಅದೇನು ಇದೇನು. ಈ ನಮ್ಮ ಕನಹಲಿಗೆ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಂದಂದರೆ ನಾನೇ ಅಂತ ಹೇಳ್ಬೋದು. ಆ ಕಡೆಯಿಂದ ಬೈಂದೂರು ಭಾಗದಿಂದ. ಈಗ ಬಹಳಷ್ಟು ಓಟಗಾರರು ಕನಹಲಿಗೆ ಬೈಂದೂರು ಮತ್ತು ನಿಮ್ಮ ಭಟ್ಕಳ ಕಡೆಯಿಂದ ತುಂಬ ನಿಮ್ಮ ಕಡೆಯವರೇ ಇರೋದು. ಸೊ ನೀವು ಹೇಳೋದು ನೀವೇ ಹಾಗೆ, ಅಂದರೆ ಪ್ರಥಮ ಬಾರಿ ನಿಮಗೆ ಗೊತ್ತಿರುವ ಹಾಗೆ ಬಂದದ್ದು ನೀವೇ. ಕನಹಲಿಗೆ ಭಾಗದಲ್ಲಿ ಪ್ರಥಮ ಬಾರಿಗೆ ಬಂದಿದ್ದ ನಾನೇ ಅಂತ ಹೇಳ್ಬೋದು. ಅದಾದ್ಮೇಲೆ ಯಾರ ಕೋಣ ಓಡಿಸಿದ್ವಿ? ಅದಾದ್ಮೇಲೆ ಕನಹಲಿಗೆಯಲ್ಲಿ ನಮ್ಮ ಇವರು ಸುರತ್ಕಲ್ ಮಾಧವ ಪ್ರಭು ಅಂತ, ಹೌದು, ಅವರ ಕೋಣವನ್ನು ಓಡಿಸಿ ಸಾಧಾರಣ ಒಂದು 20ರಿಂದ 30 ಮೆಡ್ಲು ಮಾಡಿಕೊಟ್ಟಿದ್ದೇವೆ. ಕೋಣದ ಹೆಸರು ಎಂತ ನೆನಪುಂಟ? ಅವ್ರದ್ದು ಕೋಣದ ಹೆಸರು ಒಂದು ಕುಟ್ಟಿ, ಒಂದು ಫುಂಡ ಈಗ ಭಟ್ರತ್ತ ಇತ್ತಲ್ಲ, ಕೊಡ್ಡಿ ಅಂತ ಹೇಳ್ತಾರೆ, ಅದೇ ಕೋಣ. ಮತ್ತೆ ಕುಟ್ಟಿ ತ್ರಿಶಾಲ್ ಕೆ ಪೂಜಾರಿ ಅವ್ರ ಹತ್ರ ಇತ್ತಲ್ಲ, ಇವಾಗ ಅದೇ ಕೋಣ ಓಡಿಸ್ತಾ ಇದ್ದೇವೆ. ಆಮೇಲೆ ಮೋರ್ಲಾ ಗಿರೀಶ್ ಆಳ್ವ ಅವರ ಕೋಣವನ್ನು ಆವಾಗಲೂ ಕಣಹಲಿಗೆ ಅಡ್ಡಾಲಿಗೆ, ಈಗ ಅಡ್ಡಾಲಿಗೆ ಇದ್ದಾರೆ, ಆವಾಗ ಕಣಹಲಿಗೆಯಲ್ಲಿ ಇದ್ದಾರೆ. ಅವರ ಕೋಣವನ್ನು ಓಡಿಸಿ ಒಂದು 10ರಿಂದ 20 ಮೆಡ್ಲು ಮಾಡಿಕೊಟ್ಟಿದ್ದೆ. ಆಮೇಲೆ ಎಲ್ಲ ಕೋಣವನ್ನು ಓಡಿಸಿದೆ. ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣವನ್ನು ಓಡಿಸಿದ್ದೇನೆ ಒಂದು ಬಾರಿ. ಶಾಂತಾರಾಮ್ ಶೆಟ್ಟರ್ ಕೋಣವನ್ನು ಓಡಿಸಿದ್ದೇನೆ, ಅವರ ಕೋಣವನ್ನು ಕೂಡ ಓಡಿಸಿದ್ದೇನೆ. ಆಮೇಲೆ ಮತ್ತೆ ಆ ಕಡೆಯಲ್ಲಿ ಸೀನಾ ಪೂಜಾರಿ ಕೋಟ, ವೆಂಕಟ ಪೂಜಾರಿ ಕಳುವಾಡಿ ಶಶಿತ್ಲ ಅವರ ಕೋಣ. ಮತ್ತು ಎಲ್ಲ ಯಾರು ಹೇಳ್ತಾರೆ ಸಾಂಪ್ರದಾಯಿಕ ಕಂಬಳದಲ್ಲಿ ಯಾರು ಹೇಳ್ತಾರೆ ಅವ್ರ ಕೋಣವನ್ನು ಓಡಿಸಿಕೊಟ್ಟಿದ್ದೇನೆ. ಒಂದು ನಮ್ಮ ಪಂಜುರ್ಲಿ ಕಂಬಳ ಗದ್ದೆಯಲ್ಲಿ ಕಂಬಳ ಆಗ್ತದೆ, ಒಂದು 50ರಿಂದ 100 ಜೊತೆ ಕೋಣ ಆಗುತ್ತೆ. ಅದರಲ್ಲಿ ಒಂದು 50 ಜೊತೆ ಕೋಣ ನಾವೇ ಓಡಿಸ್ತೇವೆ. ಎಂತಕ್ಕಂದ್ರೆ ನಮ್ಮ ಊರಿನ ಕಂಬಳ ಅಲ್ಲ, ನಮ್ಮ ಹರಿಕೆ ಕಂಬಳದಲ್ಲಿ 100 ಜೊತೆ ಕೋಣದಲ್ಲಿ ಒಂದು 50 ಜೊತೆ ಕೋಣವನ್ನು ನಾವು ಓಡಿಸಿ ಇವಾಗಲ್ಲ, ಮೊದಲಿನ ನಾನು ಒಂದು ಪ್ರಾಯದ ಕಾಲದಲ್ಲಿ, ಅಂದರೆ ಒಂದು ಶಾಲೆ ಹೋಗುವ 8ರಿಂದ 9ನೇ ಕ್ಲಾಸಿಗೆ ಹೋಗುವ ಟೈಮ್ನಲ್ಲಿ ಸಣ್ಣ ಪ್ರಾಯದ ಕಂಬಳ ಕ್ಷೇತ್ರ ಬಂದಿದ್ದೇವೆ. ಭಟ್ರ ಜೊತೆ ಯಾವಾಗಲಿಂದ ಇದ್ದೀರಿ? ಬಳ್ಳಂಬಳ್ಳಿ ಭಟ್ರಿಂದ ನಾನು ಈಗ ಒಂದು 10 ವರ್ಷದಿಂದ ಭಟ್ರ ಜೊತೆ ಇದ್ದೆ. ಮೊದಲಿನೂ ಇದ್ದೇನೆ, ಈಗ ಇತ್ತೀಚಿನ ಸಮಯದಲ್ಲಿ ಭಟ್ರ ಜೊತೆ ನಾನು ಫುಲ್ ಈಗ. ಮತ್ತು ಭಟ್ರು ನಮ್ಮ ಊರಿನವರಲ್ಲ, ಅವರೊಟ್ಟಿಗೆ ನಾನು ಇದ್ದೇನೆ ಇವಾಗ. ಅವರಿಗೂ ಕೂಡ ಸಾಧಾರಣ 40ರಿಂದ 50 ಮೆಡ್ಲು ಮಾಡಿಕೊಟ್ಟಿದ್ದೇನೆ. ಸದ್ಯ ಈಗ ಭಟ್ರ ಕೋಣ ಮಾತ್ರ ಓಡಿಸುದಾ ಈ ವರ್ಷ? ಅಂದ್ರೆ ಬೇರೆ ರಿಕ್ವೆಸ್ಟ್ ಮಾಡಿದ್ರು ಓಡಿಸ್ತೀವಿ, ಯಾರು ಕೋಣ ಇಲ್ಲ ಅಂತ ಹೇಳುದಿಲ್ಲ ನಾನು. ಯಾಕಂದ್ರೆ ಯಾರು ಕೋಣ ಓಡಿಸಿದ್ರು ತೊಂದರೆ ಇಲ್ಲ ಅಂತ ಹೇಳ್ತಾರೆ ನಮ್ಮ ಭಟ್ರು, ಉದಾರ ಮನಸ್ಸಿನ ಭಟ್ರು ಅವರು. ಈಗ ಚೈತ್ರ ಪರಮೇಶ್ವರ ಭಟ್ರು ಕೋಣ ಓಡಿಸಿ ಗಿಡದ 10 ವರ್ಷ ಆಗಿದೆ. ತುಂಬ ಒಳ್ಳೆಯ ಜನ ಅವರು, ತುಂಬ ಉದಾರ ಮನಸ್ಸಿನ ಜನ. ಏನಿದ್ರು ಎದುರಿಗೆ ಹೇಳುವಂಥ ಒಂದು ಸ್ವಭಾವ ಅವ್ರದ್ದು, ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರೆ, ಅದೇ ರೀತಿ ಅವ್ರದ್ದು. ತುಂಬ ಖುಷಿ ಆಗ್ತದೆ ಅವ್ರನ್ನ. ಒಂದು ಪ್ರೈಜ್ ಬರ್ದಿದ್ರು ಅಷ್ಟೇ ಖುಷಿಯಲ್ಲಿರ್ತಾರೆ, ಪ್ರೈಜ್ ಬರ್ದಿರು ಅಷ್ಟೇ ಖುಷಿಯಲ್ಲಿರ್ತಾರೆ. ನಮಗೆ ಪ್ರೈಜ್ ಬರಲಿ ಕುಗ್ಗೋದಿಲ್ಲ. ಆಗ ಮಾತಾಡ್ತಾ ಹೇಳಿದ್ರು ಅವರು. ಹೌದೌದು. ಸಾಧಾರಣ ಎಷ್ಟು ಮೆಡ್ಲು ಮಾಡಿದ್ರಿ? ನೀವು ಹೇಳಿದ್ರಿ ಒಂದು ಸುರತ್ಕಲ್ಲಲ್ಲಿ 20 ಮೆಡ್ಲು, ಮತ್ತು ಮೋರ್ಲದಲ್ಲಿ 10-20 ಮೆಡ್ಲು, ಭಟ್ರಿಗೆ 40 ಮೆಡ್ಲು. ಅದಲ್ಲದೆ ಬೇರೆ ನಮ್ಮ ಈ ಕಡೆ ಜೋಡುಕೆರೆ ಕಂಬಳದಲ್ಲಿ ಕನಹಲಿಗೆ ವಿಭಾಗದಲ್ಲಿ ಎಷ್ಟು ಮೆಡ್ಲು ಮಾಡಿದ್ದೀರಿ ಸರ್? ಕನಹಲಿಗೆ ಭಾಗದಲ್ಲಿ ಟೋಟಲ್ 40ರಿಂದ 50 ಮೆಡ್ಲು ಆಗಿದೆ. 40ರಿಂದ 50 ಮೆಡ್ಲು. ಭಟ್ರಿಗೆ 40ರಿಂದ 50 ಆಗಿದೆ ಅಂತ ಅಲ್ಲ, ಭಟ್ರಿಗೆ 40ರಿಂದ 50 ಮೆಡ್ಲು, ಉಳಿದವರಿಗೆ ಸೇರಿ 100 ತನಕ ಆಗಿದೆ. ಸುರತ್ಕಲ್ ಅವರಿಗೆ 20 ಅಂದ್ರೆ ಮೋರ್ಲ 20 ಅಂದ್ರೆ ಸಾಧಾರಣ ಹೌದೌದು 50ರಿಂದ 100 ಅಂದ್ರೆ ಒಂದು ಅಂಜಾದು. ಈಗ ನಮ್ಗೆ ಲೆಕ್ಕ ಇಲ್ಲ. ನಾನು 2010ರಿಂದ ಕಂಬಳಕ್ಕೆ ಬರ್ತಾ ಇದ್ದೆ. ಪ್ರಥಮ ಬಾರಿಗೆ ಜೋಡುಕೆರೆಗೆ ಬೈಂದೂರು ಭಾಗದಲ್ಲಿ ಪ್ರಥಮ ಬಾರಿ ಕಾಲಿಟ್ಟಿದಂದ್ರೆ ನಾವೇ ಕಣಪಲೆ ಭಾಗದಲ್ಲಿ. ಸರಿ, ಕನಹಲಿಗೆ ವಿಭಾಗದಲ್ಲಿ ಪ್ರಥಮ ಬಾರಿ ನಿಮಗೆ ಮೆಡ್ಲಾದದ್ದು ಯಾರ ಕೋಣಕ್ಕೆ ಮತ್ತೆ ಯಾವಾಗ? ಪ್ರಥಮ ಬಾರಿ ನಮ್ಮ ಸುರತ್ಕಲ್ ಮಾಧವ ಪ್ರಭು ಅದೇ ಕೋಣ, ಕುಟ್ಟಿ ಮತ್ತೆ ಹುಂಡನಿಗೆ. ಯಾವಾಗ ಅದು ಸಾಧಾರಣ 2010ರಲ್ಲಿ ಮೆಡ್ಲು ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಪ್ರಥಮ ಬಾರಿ ಬಂದಾಗಲೇ ನಾವು ವೆಂಕಟ ಪೂಜಾರಿ ಅವರ ಈ ಜೋಡುಕೆರೆಗೆ ವೆಂಕಟ ಪೂಜಾರಿ ಅವರ ಕೋಣ 1-2 ಕಂಬಳದ ಸ್ವಲ್ಪ ಕಂಬಳದಲ್ಲಿ ಭಾಗವಹಿಸಿ ಆದ್ಮೇಲೆ ಸುರತ್ಕಲ್ ಮಾಧವ ಪ್ರಭು ಅವರ ಕೋಣಕ್ಕೆ ಅಲ್ಲಿ ನಿಂತಿದ್ದ. ಆದ್ಮೇಲೆ ನೀವು
ಇವರ ಕೋಣಗಳನ್ನು ಓಡಿಸಿದ್ರು. ಓಡಿಸಿದ್ದು. ನೀವೀಗ 6.5 ಕೋಲು ನಿಶಾನೆಗೆ ನೀರು ಹಾಕಿದ್ದೀರಾ ಅಥವಾ 7.5 ಕೋಲಿಗೂ ಹಾಕಿದ್ದೀರಾ? ಹೇಗೆ ಅದು? ಕೊನೆಗೆ ಮಾತ್ರ 7.5 ಕೊಲೆಗೆ ಇಷ್ಟುವರೆಗೆ ಹಾಕ್ಲಿಲ್ಲ. ಮತ್ತೆ ನೀರು ನೋಡಿ ಎಲ್ಲ ಮೆಡ್ಲು ಕೊಡ್ತಾ ಇದ್ರು. ಮತ್ತೆ ಇನ್ನೇನಾದ್ರು ಹೇಳಲಿಕ್ಕಿದ್ರೆ, ಕಂಬಳ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಇದ್ದೀರಿ, ಒಂದು 10-15 ವರ್ಷ, 7ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀರಿ ಕಂಬಳ ಕೋಣಗಳನ್ನು ಓಡಿಸ್ಲಿಕ್ಕೆ. ನೀವು ಆಗ ನೋಡಿದ್ದ ಕಂಬಳಕ್ಕೂ ಈಗ ನೋಡುವ ಕಂಬಳಕ್ಕೂ ಏನು ವ್ಯತ್ಯಾಸಗಳಿದೆ ಅಂತ ಹೇಳಿದ್ರೆ? ಕಂಬಳ ಕ್ಷೇತ್ರದಲ್ಲಿ ಅಂದರೆ ಇವಾಗ ಭಾಳ ಈಸಿ ಕಂಬಳ, ಅಂದರೆ ತುಂಬ ಅಂದರೆ ಬೇಗ ಎಲ್ಲ ಈಗ ಒಂದು ದಿವಸದಲ್ಲಿ ಕಂಬಳ ಮುಗಿಸ್ತಾ ಇದ್ದಾರೆ. ಆವಾಗೆಲ್ಲ 2 ದಿವಸ ಫುಲ್ ತಗೊಳ್ತಾ ಇದ್ರು ಜೋಡಕೆರೆಯಲ್ಲಿ. ನಮ್ಮ ಕಡೆ ಕಂಬಳದೆಲ್ಲ 2 ಗಂಟೆ ಶುರು ಆದರೆ ಸಾಯಂಕಾಲ 6 ಗಂಟೆ ಮುಗೀತದೆ. ಪ್ರೈಸ್ ಕೊಟ್ಟು ಎಲ್ಲ ಮನೆ ಹೋಗ್ತಾರೆ ಸಾಯಂಕಾಲದೊಳಗೆ. ಇಲ್ಲಿ ಹಾಗಲ್ಲ, ಮೊದಲು ಬೆಳಿಗ್ಗೆ ಶುರು ಆದರೆ 2 ದಿವಸ ಇಲ್ಲಿ ಕಂಬಳ ಇರುತ್ತೆ. ಇವಾಗ ಇನ್ನು ಕಂಬಳದಲ್ಲಿ ಹೆಚ್ಚು ಹುಡುಗರು ಭಾಗವಹಿಸ್ಬೇಕಂತ ನನ್ನ ಒಂದು ಆಸೆ. ಅಂದರೆ ಓಡಿಸುವವರು ನೋಡುವವರು ತುಂಬ ಜನ ಬರ್ತಾರೆ. ಓಡಿಸೋರು ಭಾಗವಹಿಸ್ಬೇಕು. ಓಡಿಸ್ಲಿಕ್ಕೆಲ್ಲ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇವಾಗ. ನಮ್ಮ ಬೈಂದೂರು ಭಾಗದಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ. ಕಣಪಲೆ, ಅಡ್ಡಪಲೆ, ನಮ್ಮ ಇದು ಹಗ್ಗ ಎಲ್ಲ ಓಡಿಸೋರು ನಮ್ಮ ಬೈಂದೂರು ಭಾಗದವ್ರು. ತುಂಬ ಖುಷಿ ಆಗ್ತದೆ. ಇನ್ನೂ ಹೆಚ್ಚು ಬರಬೇಕು ನಮ್ಮ ಬೈಂದೂರವರು. ಈಗ ನೀವು ಈ ಕಡೆ ನಮ್ಮ ಜೋಡಕರೆಯಲ್ಲಿ ಬರೀ ಕನಹಲಿಗೆ ಮಾತ್ರ ಓಡಿಸಿದ್ರೆ, ಅದಲ್ಲದೆ ಬೇರೆ ವಿಭಾಗದಲ್ಲಿ ಕೋಣ ಓಡಿಸಿದ್ರು? ಬರೀ ಕನೆಯಲಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಅಂತಕಂದರೆ ನಾವು ಫಸ್ಟಿಗೆ ಒಂದು ಕಡ್ಪಾಡಿ ಕಂಬಳದಲ್ಲಿ ಸ್ವಲ್ಪ ನೇಗ್ಲಲ್ಲಿ ಸಣ್ಣ ಪುಟ್ಟ, ಈಗ ನಮ್ಮ ಕೋಣ ತಂದು ನಾವು ಈ ಕೋಣ ಎಲ್ಲ ತರ್ತೇವಲ್ಲ, ಕಂಜಿಗಳು, ಸಣ್ಣ ಕೋಣ ಎಲ್ಲ ಆದರೂ ಯಾರಾದರೂ ಓಡಿಸಿಗೆ ಹೇಳಿದ್ರು ಓಡಿಸೋದು ಅಷ್ಟೇ, ಬಿಟ್ಟರೆ ಮೆಡ್ಲಂತೂ ಮಾಡಲಿಲ್ಲ. ನಮ್ದು ಏನಿದ್ರು ಕಣಪಲ್ಯ. ಆ ಕಡೆ ಸಾಧಾರಣ ನಂಗೆ ಆ ಕಡೆ ಮೆಡ್ಲು ಮಾಡೋದು ನಂಗೆ ಸಾಧಾರಣ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ ಒಂದು 500 ಮೆಡ್ಲು ಮೇಲೆ ಆಗಿದೆ ಆ ಕಡೆ ಸಾಂಪ್ರದಾಯ. ಈ ಸಲ ನಾವು ಭಟ್ರ ಕೋಣದಲ್ಲಿ ಚಾಂಪಿಯನ್ ಅಲ್ಲ, ನೀವೇ ಮಾಡಿದ್ದು? ನಾವೇ ಮಾಡಿಸಿವಿ ಚಾಂಪಿಯನ್ ಈ ಸಲ. ಓಕೆ. ಬೆಂಗಳೂರು ಕಂಬಳದಲ್ಲಿ ನಮ್ಮ ಗಣೇಶ್ರವರು ನೀರು ಹಾಯಿಸಿದ್ದು. ಅವ್ರು ನಮ್ದು AB ಕೋಣ ಆದ್ದರಿಂದ ನಾವು A ಕೋಣದಲ್ಲಿ ನಾನು ನಿಂತಿದ್ದು. ಉಳ್ಳೂರು ಕಂದವರ ಗಣೇಶ A ಕೋಣದಲ್ಲಿ ನಿಂತಿದ್ದು. ತುಂಬ ಖುಷಿ ಆಯಿತು. ಮೆಡ್ಲಾಯಿತು. ಬೆಂಗಳೂರು ಕಂಬಳದಲ್ಲಿ ಮೆಡ್ಲ ಮಾಡೋದಂದ್ರೆ ಒಂದು ದೊಡ್ಡ ಸಾಧನೆ. ಈ ವರ್ಷ ಮೆಡ್ಲ್ ಎಷ್ಟು ಮಾಡಿದ್ರಿ ಕನಹಲಿಗೆಯಲ್ಲಿ? ಈ ಸಲ ಒಂದು ಸಾಧಾರಣ ಒಂದು 3-4 ಮೆಡ್ಲಾಗಿದೆ. ಸಾಂಪ್ರದಾಯಿಕದಲ್ಲಿ ತುಂಬ ಮೆಡ್ಲ್ ಮಾಡಿದ್ದು. ಲೆಕ್ಕನೇ ಇಲ್ಲ, ಮೆಡ್ಲ್ ಅಂತ ಲೆಕ್ಕನೇ ಇಲ್ಲ. ನೀವೇ ಹೇಳಿದ್ರು ನಿಮ್ಮ ಕೋಣವನ್ನು ನಾವು ಓಡಿಸ್ತೇನೆ. ಯಾರಾದರೂ ಪಾಪದವ್ರು ಬಂದು ನಮ್ಮ ಕೋಣ ಓಡಿಸ್ಬೇಕಂತ ಹೇಳಿದರೆ ಆ ಕೋಣವನ್ನು ಓಡಿಸಿಕೊಡುವಂಥ ಒಂದು ಸ್ವಭಾವ ನಮ್ಗೆ. ಏನೋ ಒಂದು ಅಪೇಕ್ಷೆ ಇಲ್ಲದೆ ಹಾಗೆ ಅನಿಸ್ತು. ಅದಕ್ಕೆ ನಾನು ಹೇಳಿದ್ದು, ಏನು ಒಂದು ಕೊಡದಿದ್ದ ತೊಂದರೆ ಇಲ್ಲ. ಪಾಪದವ್ರ ಕೋಣ ಅಂದರೆ ನಾವು ಓಡಿಸಿ ಅದೇ ಕೂಡಲೇ ರೆಡಿ, ನಾವು ಓಡಿಸ್ತೇವೆ ಅಂತ ಹೇಳಿ ಓಡಿಸ್ತೇವೆ. ನಾವೇನು ಕೊಡಬೇಕಂತಿಲ್ಲ. ಯಾಕಂದರೆ ಒಂದು ಕಂಬಳಕ್ಕೆ ಬಂದಿದ್ದಾರೆ, ನಾವು ಕೋಣ ನಮ್ಮ ಮನೇಲಿ ಸಾಕ್ತೇವಲ್ಲ, ಅದ್ರ ಬಗ್ಗೆ ನಮಗೆ ಅನುಭವ ಉಂಟು. ಆದ್ದರಿಂದ ಕೋಣಕ್ಕೆ ಎಷ್ಟು ಇದುಂಟು, ಸಾಕ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಒಂದು ತರಲಿಕ್ಕೆ ಎಷ್ಟು ಕಷ್ಟ ಉಂಟು, ಒಂದು ಟೆಂಪದಲ್ಲಿ ಬರಲಿಕ್ಕೆ ಎಷ್ಟು ಕಷ್ಟ ಉಂಟು, ಅದೆಲ್ಲ ಗೊತ್ತುಂಟು ನಮ್ಗೆ. ಆದ್ದರಿಂದ ಕೋಣವನ್ನು ಯಾರು ಹೇಳಿದ್ರು ಓಡಿಸಿ ಕೊಡ್ತೇವೆ. ನೀವು ಈಗ ಇನ್ಯಾರಿಗಾದ್ರೂ ತರಬೇತಿ, ಟ್ರೈನಿಂಗ್ ಏನಾದರೂ ಕೊಡ್ತಾ ಇದ್ದೀರಾ ಕೋಣ ಓಡಿಸೋ ವಿಷಯದಲ್ಲಿ? ಕೋಣ ಓಡಿಸೋ ವಿಷಯದಲ್ಲಿ ಹೆಚ್ಚಿನ ಜನ ನಮ್ಮಿಂದ ಟ್ರೈನಿಂಗ್ ತಗೊಂಡವ್ರೆ. ಈಗ ನಮ್ಮ ವಿಶ್ವನಾಥ್ ದೇವಡಿಗರು, ಹಾಗೆ ಹರೀಶ್ ದೇವಡಿಗರು, ಮಹೇಶ್ ಪೂಜಾರಿ ಹೊಸಕೋಟೆ. ಹರೀಶ್ ನೀವು ಹೇಳ್ತೀವಿ? ವಿಶ್ವನಾಥ್ ದೇವಡಿಗರು ಗೊತ್ತಾಯ್ತು. ವಿಶ್ವನಾಥ್ ದೇವಡಿಗರು ಕೂಡ ನಮ್ಮೊಟ್ಟಿಗೆ ನಾನು ಕೋಣ ಸಾಕುವಾಗ ನಮ್ಮ ಕೋಣವನ್ನು ನಾನು ಓಡಿಸ್ಲಿಕ್ಕೆ ಕೊಟ್ಟಿದ್ದೇನೆ. ಆವಾಗಲೂ ಟ್ರೈನಿಂಗ್ ತಗೊಂಡಿದ್ದಾನೆ ಅವನು. ಮತ್ತು ನಾನು ಆವಾಗ ಕಂಬಳಕ್ಕೆ ಬರುವಾಗ ಹೀಗೆ ಬರ್ತಾ ಇದ್ದವ. ನಾನು ಕಂಬಳಕ್ಕೆ ಬರ್ತಿದ್ದೆ, ನನಗೊಬ್ಬರು ಬೇಜಾರಾಗ್ತಾ ಇತ್ತಲ್ಲ ಅಂತ ಅವ್ನು ಕರ್ಕೊಂಡು ಬರೋದು. ಅವ್ನು ಸಣ್ಣವನಿದ್ದ ಆವಾಗ. ಅವ್ನ ಕರ್ಕೊಂಡು ಬರ್ತೆ, ರಾತ್ರಿ ಬೆಳಿಗ್ಗೆ ಅವ್ನು ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೆ. ಹಿಂಗೆ ಬೇಜಾರತ್ ಬಾ ಮರ ಅಂತ ಹೇಳೋದು. ಬರ್ತಾನೆ ಅವ. ಬಂದು ದಿವಸ ಅವ್ನು ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಬಂತು ಕಂಬಳದಲ್ಲಿ. ಒಂದು ಇಲ್ಲಿ ಯಾವುದೋ ಮೂಲ್ಗಿ ಕಂಬಳದಲ್ಲಿ ಇವರು ನಮ್ಮ ಬ್ರಹ್ಮವರ ಹಂದಾಡಿ ಶಂಕರ ಪೂಜಾರಿ ಹೇಳಿದರು, ಒಂದು ಓಡಿಸೋ ಜನ ಬೇಕು ನಿಮ್ಗೆ ಅಂತ ಹೇಳಿದ್ರು. ನಾನು ಒಟ್ಟಾರೆ ಹೇಳಿದೆ, ಇವ್ನು ಒಳ್ಳೆ ಓಡ್ತಾನೆ ನೋಡಿ, ಇವ್ನು ಓಡಿಸಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಇದು ಕೋಣ ಓಡಿಸಿ ಕೊಡು. ಅವಾಗ ಓಡೋರೆಲ್ಲ ಸ್ವಲ್ಪ ಕಮ್ಮಿ ಇದ್ರು, ಅಡ್ಡಿಲ್ಲ ಓಡಿಸಿ ಅಂತ ಹೇಳಿದ್ರು. ಓಡಿದ ಆಮೇಲೆ ಕಾಯಂ ಓಡಿಸಿಬಿಟ್ಟೆ ಎಲ್ಲ ಕೋಣ ನಾನು. ಆಮೇಲೆ ಒಂದು ಜನಪ್ರಿಯ ಅಂದರೆ ಒಳ್ಳೆ ಹೆಸರು ಮಾಡಿದ್ರು. ತುಂಬ ಖುಷಿ ಆಯಿತು. ನಮ್ಮ ಹುಡುಗ ಹೆಸರು ಮಾಡಿದ್ನಲ್ಲ ಬೈಂದೂರನೊಬ್ಬ ಅಂತ ಹೇಳಿ ತುಂಬ ಖುಷಿ ಆಯಿತು. ತಂಡದ ಜೊತೆ ಇದ್ದ, ದೊಡ್ಡ ತಂಡದ ಜೊತೆ ಇದ್ನಲ್ಲ, ತುಂಬ ಖುಷಿ ಆಯಿತು. ಮತ್ತೆ ಬೈಂದೂರು ಮಹೇಶ್ ಪೂಜಾರಿ ಹೇಳಿದ್ರು. ಬೈಂದೂರು ಮಹೇಶ್ ಪೂಜಾರಿ ಅವರು ನಿಮ್ಮ ಟ್ರೈನಿಂಗ್ ಕೊಟ್ಟಿದ್ದೇವೆ ಮಹೇಶ್ ಪೂಜಾರಿ ಅವರಿಗೆ. ಮತ್ತು ಹರೀಶ್ ಪೂಜಾರಿ ಗರಡಿ ಚೂರು ಇಂಜೂರ್ಡ್ ಆಗಿದೆ ಮೊನ್ನೆ, ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿ ಅವರು ಇದು ಸ್ವಲ್ಪ ರೆಸ್ಟ್ ಬೇಕಂತ ಹೇಳಿದ್ರಂತೆ ಡಾಕ್ಟ್ರು. ರೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಹೆಚ್ಚಿನ ಹುಡುಗರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ಅಂದರೆ ಮತ್ತೆ ಬೆಳಿಬೇಕಲ್ಲ ಕಂಬಳ, ಮತ್ತೆ ಮುಂದೆ ಹೌದು ನಮ್ಮ ನಂತರ. ಈಗ ಭಟ್ರ ಮಗಳು ಚೈತ್ರಾ ಪರಮೇಶ್ವರ್ ಭಟ್ ಕಂಬಳ ಕ್ಷೇತ್ರದಲ್ಲಿ
ಪಾದಾರ್ಪಣೆ ಮಾಡಿದ ಪ್ರಥಮ ಮಹಿಳೆ ಅಥವಾ ಯುವತಿ ಅಥವಾ ಹುಡುಗಿ ಅಂತ ಹೇಳ್ಬೋದು. ಇತ್ತೀಚೆಗೆ ನಾವು ಮಾತಾಡಿದಾಗ ಅವರು ಹೇಳಿದರು, ಮುಂದೆ ಅವಕಾಶ ಸಿಕ್ಕಿದ್ರೆ ಕಂಬಳದ ಕೋಣಗಳನ್ನು ಓಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ, ನೀವು ಅವರಿಗೆ ಹೇಳಿಕೊಡ್ತಾ ಇದ್ದೀರಿ ಅಂತ. ಅವರ ಬಗ್ಗೆ ಹೇಳೋದಾದರೆ? ಅವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯಾವ ಕಂಬಳಕ್ಕೂ ಬರ್ತಾರೆ, ಶಾಲೆ ರಜೆ ಇದ್ದರೆ ಎಲ್ಲ ಕಂಬಳಕ್ಕೆ ಬರ್ತಾರೆ. ಅವರ ಅಪ್ಪನ ಜೊತೆ ಬರ್ತಾರೆ, ಕೋಣವನ್ನು ಹಿಡಿತಾರೆ, ಕಂಬಳಕ್ಕೆ ಇಳಿತಾರೆ. ತುಂಬ ಖುಷಿ ಆಗ್ತದೆ. ಯಾವ ಮಹಿಳೆ ಈ ಥರ ಇಲ್ಲ. ಯಾಕಂದರೆ ಒಂದು ಕೋಣವನ್ನು ಹಿಡಿಬೇಕಿದ್ರೆ ಪುರುಷರು ಬಿಟ್ಟರೆ ಮೊದಲು ಖಂಡಿತ ಪುರುಷ ಪ್ರಧಾನ ಕ್ರೀಡೆ ಅಂತ ಹೆಸರಿತ್ತು. ಆದರೆ ಇವಾಗ ಮಹಿಳೆಯರು ಮುಂದೆ ಬರ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ. ನಮ್ಮ ಚೈತನ್ಯ ಬಗ್ಗೆ ತುಂಬ ಖುಷಿ. ಯಾಕಂದರೆ ಕೋಣವನ್ನು ಕೂಡ ಹಿಡಿದು ನಿಲ್ಲಿಸ್ತಾಳಲ್ಲ, ಅದೇ ಖುಷಿ. ಮತ್ತು ಇನ್ನು ಮುಂದೆ ಅವಳು ಕೋಣವನ್ನು ಓಡಿಸ್ಲಿ ಅಂತ ಹೇಳ್ತೇನೆ ನಾನು. ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಂತೆ, ನಿಮ್ಮ ಪಾತ್ರ ಏನಿದೆ ಅದರಲ್ಲಿ? ನಾವಂದರೆ ಮೊನ್ನೆ ಒಂದು ಸಲ ಅವರ ಟ್ರ್ಯಾಕಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗಿದ್ದೇವೆ. ಅದು ನಾವು ಹೀಗೆ ಹಿಡಿಬೇಕು, ಹಗ್ಗ ಹಿಡಿಯುವಾಗ ಹೀಗೆ ಹಿಡಿಬೇಕು, ಗೋರಿ ಪಲೆಯಲ್ಲಿ ನಿಲ್ಲುವಾಗ ಹೀಗೆ ನಿಲ್ಬೇಕಂತ ಹೇಳಿ ಕೊಡ್ತಿದ್ದೆ. ಒಂದಿಂದ ಅವರಿಗೆ ಬಿಟ್ಟಿದ್ದು, ಅವರ ಧೈರ್ಯ ಮೇಲೆ, ಸ್ಟ್ರೆಂತ್ ಮೇಲೆ ಹೋಗ್ತದೆ ಅದು. ಓಡುವ ಒಂದು ಇದು ಗ್ರಿಪ್ಪು ಮತ್ತು ಧೈರ್ಯ. ಈ ಕಣಪಲೆ ಹತ್ತದಂದರೆ ತುಂಬ ಒಂದು ಸ್ವಲ್ಪ ಅಂದರೆ ಡೇಂಜರ್ ಇದೆ. ಈ ಕಡೆ ಎಲ್ಲ ಗಟ್ಟಿ ಅಲ್ಲ ಸ್ವಲ್ಪ ಗೆದ್ದೆ. ಎಲ್ಲರಿಗೂ ಧೈರ್ಯವಂತ ಸ್ವಲ್ಪ ನಿಲ್ತಾರೆ, ಎಲ್ಲರೂ ನಿಲ್ತಾರೆ. ಅದು ಪ್ರಾಕ್ಟೀಸ್ ಆದಮೇಲೆ ತೊಂದರೆ ಇಲ್ಲ. ಫಸ್ಟ್ ನಿಲ್ಲುವಾಗ ನಾವು ಬಿದ್ದೇವೆ, ಎದ್ದೇವೆ, ಕೈ ಮುರಿದೋಯ್ತು, ಅಲ್ಲಿ ಹೊಚ್ಚಿ ಹೋಯ್ತು, ಇಲ್ಲಿ ಹೊಚ್ಚಿ ಹೋಯ್ತು ಅಂತ ಹೇಳ್ಕೊಂಡು ಬದಿಯಲ್ಲಿದ್ದರೆ ಅದು ಆಗಲ್ಲ. ಏನೋ ಸಣ್ಣ ಪುಟ್ಟ ಪೆಟ್ಟಾದರೆ ನಾವು ಸುಧಾರಿಸ್ಕೊಂಡು ಹೋಗಿದ್ರೆ ಮಾತ್ರ ಕಂಬಳದಲ್ಲಿ ಭಾಗವಹಿಸ್ಬೋದು. ನಮ್ಮ ಬೆಂಗಳೂರಿನಲ್ಲಿ ಮೊನ್ನೆ ಸನ್ಮಾನ ಮಾಡಿದ್ದು. ನಮ್ಮ ಊರಿನಲ್ಲಿ ಕೂಡ ಸನ್ಮಾನ ಕೆಲವು ಸೊಸೈಟಿ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿದ್ದಾರೆ. ಮತ್ತು ನಾವು ನಾವೀಗ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು, 2ನೇ ಬಾರಿ. ಸಮಾಜ ಸೇವೆಯಲ್ಲಿ ಇದ್ದೇವೆ. ಅದೆಲ್ಲ ನಮ್ಮ ಊರವರ ಆಶೀರ್ವಾದ, ದೇವರ ಆಶೀರ್ವಾದ. ಸಮಾಜ ಸೇವೆ ಮಾಡುವ ಒಂದು ಭಾಗ್ಯ ನಮಗೆ. ಮತ್ತು ಇಲ್ಲಿ ಕೋಟ ಹೊಳಪು ಕಾರ್ಯಕ್ರಮ ಮೊನ್ನೆ ಆಯ್ತಲ್ಲ, ಅಲ್ಲಿ ಕ್ರೀಡಾಕೂಟದಲ್ಲಿ ಸಾಧಾರಣ 5 ವರ್ಷದಿಂದ ಪ್ರಥಮ ದ್ವಿತೀಯ ನಾನೇ ಬರ್ತಾಯಿದ್ದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಡುವೆ ಪಂಚಾಯತ್ ಮೆಂಬರ್ಸ್ನ ಕ್ರೀಡಾಕೂಟ ನಡೀತದೆ. 5 ವರ್ಷದಿಂದ ಪ್ರಥಮ ದ್ವಿತೀಯ ಬರ್ತಾ ಇದ್ದೇನೆ. ಅದು ನಮ್ಮೂರಿಗೆ ಒಂದು ಹೆಮ್ಮೆ. ಇನ್ನು ಮುಂದೆ ಕಂಬಳ ಕ್ಷೇತ್ರಕ್ಕೆ ಬರುವ, ನೀವು ಹೇಳಿದ್ರಿ ಯುವಕರು ಬರಬೇಕು ಅಂತ, ಯಾರಾದರೂ ಓಟಗಾರರು ನಿಮ್ಮ ಹಾಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ 2 ಮಾತು ಕಿವಿ ಮಾತು ಹೇಳೋದಾದರೆ? ಬರಬೇಕಂತ ಹೇಳಿದರೆ ಬರಬೇಕು. ಒಂದು ಫಿಸಿಕಲಿ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಇದು ಕಂಬಳದಲ್ಲಿ ಭಾಗವಹಿಸಿದರೆ ಮತ್ತು ಮನಸ್ಸು ಮತ್ತು ದೇಹ ಗಟ್ಟಿ ಆಗ್ತದೆ. ಅಂದರೆ ಯಾವುದೇ ಒಂದು ವ್ಯಾಯಾಮ ಮಾಡಬೇಕಂತಿಲ್ಲ. ಅಂದರೆ ಓಡುವಾಗಲೇ ಅವ್ರಿಗೆ ಒಂದು ಇದು, ಮತ್ತು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಅವರು. ಇನ್ನು ಬರಬೇಕು, ಎಲ್ಲರೂ ಬಂದು ಒಳ್ಳೆಯದು. ಯಾಕಂದರೆ ನಮ್ಮ ಮತ್ತೆ ಮುಂದಿನ ಒಂದು ಜನಾಂಗಕ್ಕೆ ಒಳ್ಳೆಯದು. ಮತ್ತೆ ಕಂಬಳ ಮುಂದುವರಿತಾ ಹೋಗ್ತದೆ. ಮತ್ತು ಕಂಬಳ ಇವಾಗ ಮುಂದುವರೆದಿದೆ, ಸಾಕಷ್ಟು ಮುಂದುವರೆದಿದೆ. ಅದೇ ಲೆಕ್ಕದಲ್ಲಿ ಓಡಿಸೋರು ಕೂಡ ಮುಂದುವರಿಬೇಕಂತ ನನ್ನ ಆಸೆ. ಈಗ ಇಷ್ಟು ವರ್ಷ ಕಂಬಳ ಕ್ಷೇತ್ರದಲ್ಲಿ ಇದ್ರಲ್ಲ, ಸಾಧಾರಣ ಒಂದು 50ರಿಂದ 100 ಮೆಡಲ್ ಮಾಡಿದ್ದೀರಿ ಕನಹಲಗೆಯಲ್ಲಿ. ನಿಮಗೆ ಭಾರಿ ಇಷ್ಟವಾದ ಕೋಣ ಯಾವುದು? ಭಾಳ ಇಷ್ಟವಾದ ಕೋಣ ಅಂದರೆ ನಮಗೆ ಪುಂಡ, ಸುರತ್ಕಲ್ಲಿನ ಪುಂಡ. ಸುರತ್ಕಲ್ಲಿಯಲ್ಲಿದ್ದ, ಆಮೇಲೆ ಈಗ ಭಟ್ರೊಟ್ಟಿಗಿದೆ. ಹೇಗೆ ಅವನು ಸ್ವಭಾವದಲ್ಲಿ ತುಂಬ ಒಳ್ಳೆ ಕೋಣ ಅದು. ಯಾಕಂದ್ರೆ ಪುಂಡ ಅಂತ ಪುಂಡಾಟಿಕೆ ಮಕ್ಕಳಿಗೆಲ್ಲ ಈಗ ಪುಂಡಾಟಿಕೆ ಮಾಡಿದ್ರೆ ಪುಂಡ ಅಂತ ಹೇಳ್ತಾರಲ್ಲ, ಅದೇ ಟೈಪಲ್ಲಿ ಒಂದು ಪುಂಡ ಅಂತ ಹೆಸರು. ಸ್ವಲ್ಪ ಚೂಟಿ ತಮಾಷೆ ಮಾಡೋದು ಜಾಸ್ತಿ. ಮತ್ತು ಒಳ್ಳೆ ಕೋಣ, ಸುರತ್ಕಲ್ಲಿನ ಮಾಧವ ಪ್ರಭುಗಳ ಕೋಣ ಅದು. ಅವರು ಕೂಡ ಹೇಳ್ತಾರೆ, ನಮ್ಮ ಪುಂಡ ಹೇಗೆ, ಫೋನ್ ಮಾಡಿ ಕೇಳ್ತಾರೆ, ನಮ್ಮ ಪುಂಡ ಹೇಗಿದ್ದಾನೆ ಅಂತ ಕೇಳ್ತಾರೆ. ಇವಾಗಲೂ ಫೋನ್ ಮಾಡ್ತಾ ಇರ್ತಾರೆ. ನಾನು ವಾರಕ್ಕೆ 2 ಸಲ ಕಾಲ್ ಮಾಡಿದೆ. ನಿನ್ನೆ ಕೂಡ ಕಾಲ್ ಮಾಡಿದ್ರು ಅವರು. ಭಾರಿ ಒಳ್ಳೆ ಜನ ನಮ್ಮ ಸುರತ್ಕಲ್ ಮಾಧವ ಪ್ರಭು. ಅವರ ಬಗ್ಗೆ ಹೇಳೋದಾದ್ರೆ ಕಂಬಳ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದವರು. ಅವ್ರು ಒಳ್ಳೆ ಜನ. ಯಾಕಂದರೆ ನನಗೆ ಫಸ್ಟು ಚಾನ್ಸ್ ಕೊಟ್ಟಿದ್ದೆ ಅವರೇ. ನಮ್ಮ ಜೋಡಕೆರೆಯಲ್ಲಿ ವೆಂಕಟ ಪೂಜಾರ ಕೋಣ ಆದಮೇಲೆ ಅವ್ರು ಚಾನ್ಸ್ ಕೊಟ್ಟಿದ್ದು. ಒಳ್ಳೆ ಸ್ವಭಾವದ ಜನ ಮತ್ತು ಒಳ್ಳೆ ಒಂದು ಮನಸ್ಸಿನ ಜನ. ಯಾಕಂದರೆ ಈಗಲೂ ಕೂಡ ನಮಗೆ ಅವರು ಎಷ್ಟೋ ವರ್ಷ ಆಯಿತು ಅವ್ನು ಬಿಟ್ಟು, ಆದರೆ ಈಗಲೂ ಕೂಡ ನಮ್ಗೆ ಕಾಲ್ ಮಾಡಿ ಹೇಗಿದ್ಯಾ, ಏನು ಮಾಡ್ತಿದ್ಯಾ ವಿಚಾರಿಸ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅಂತ ನಮಗೆ ಹೇಳ್ತಾ ಇರ್ತಾರೆ ಯಾವಾಗಲೂ. ತುಂಬ ಖುಷಿ ಆಗ್ತದೆ. ನಮ್ಮ ಕೋಣ ಹೇಗಿದೆ, ಪುಂಡ ಹೇಗಿದ್ದಾನೆ ಅಂತ ಈಗಲೂ ಕೇಳ್ತಾ ಇದ್ದಾರೆ. ಅವ್ರದ್ದು ಮತ್ತೊಂದು ಕೋಣ ತ್ರಿಶಾಲ್ ಕೆ ಪೂಜಾರಿ ಹತ್ರ ಇತ್ತು, ಕುಟ್ಟಿ. ಆ ಕೋಣನೂ ಕೂಡ ಒಳ್ಳೆ ಕೋಣ. ಈಗಲೂ ಕೂಡ ಮೆಡ್ಲ್ ಮಾಡ್ತಾ ಇದೆ ಅದು. ಮಹೇಶ್ ಪೂಜಾರಿ ಓಡಿಸ್ತಾ ಇದ್ರಲ್ಲ, ತುಂಬ ಖುಷಿ. ಸಾಂಪ್ರದಾಯಿಕ ಕಂಬಳದಲ್ಲಿ ಹೈಯೆಸ್ಟ್ ಮೆಡಲ್ ಮಾಡಿದೆ ಅಂತ ಹೇಳಿದ್ರಿ. ಮತ್ತು ನಿಮ್ಮ ಕಡೆ ಸಾಂಪ್ರದಾಯಿಕ ಕಂಬಳವೇ ಜಾಸ್ತಿ. ಭಟ್ರು ಸಹ ಹೇಳ್ತಾ ಇದ್ರು, ಸಾಂಪ್ರದಾಯಿಕ ಕಂಬಳ ಇದ್ರೆ ನಾನು ಜೋಡುಗರ ಕಂಬಳಕ್ಕೆ ಬರೋದಿಲ್ಲ ಅಂತ.
ಅಂದರೆ ಅದು ಸಂಕ್ರಮಣಕ್ಕಾಗೋದು ನಾನು ಕೇಳಲ್ಪಟ್ಟಿದ್ದೇನೆ. ಆ ಥರ ಒಂದು ವಿಶೇಷತೆ ಏನು, ಯಾಕೆ ಅಷ್ಟು ಮಹತ್ವ ಅದಕ್ಕೆ ಅಂತ? ಅದಕ್ಕೆ ಅಂದರೆ ಸಾಂಪ್ರದಾಯಿಕ ಕಂಬಳ ಅಂದರೆ ದೇವರ ಬಗ್ಗೆ ಸ್ವಲ್ಪ ಜಾಸ್ತಿ ಇದು ಉಂಟು ಅಲ್ಲಿ. ಈಗ ಎಲ್ಲಿ ಒಂದು ಕಂಬಳ ಗೆದ್ದಿದೆ ಅಂತ ಹೇಳಿದರೆ ಅಲ್ಲಿ ಸಂಬಂಧಪಟ್ಟ ದೈವದ ಮನೆ ಇರ್ತದೆ ಅಲ್ಲಿ. ಒಂದು ಪಂಜುರ್ಲಿ ಅಥವಾ ಇಲ್ಲಿನ ಈಗ ಜೋಡಕೆರೆಯಲ್ಲಿ ನಡೀತದಲ್ಲ, ಅದೇ ರೀತಿ ದೇವರ ಇವತ್ತಿನ ಕಟಪಾಡಿ ಅದೇ ಥರ ಸ್ವಲ್ಪ ದೈವದ ಇದೆಲ್ಲ ಜಾಸ್ತಿ ಆಚರಣೆ ಎಲ್ಲ ಜಾಸ್ತಿ. ಇಲ್ಲೂ ಕೂಡ ಇದೆ, ತುಂಬ ಕಂಬಳ ಗೆದ್ದೆಯಲ್ಲಿ ದೈವದ ಆಚರಣೆ ಉಂಟು. ಮತ್ತು ಅದೇ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ದೈವದ ಮನೆಯಿಂದ ಕೋಣ ಬರೋದು, ಬೆಳಿಗ್ಗೆ ಹುಟ್ಟಿನ ಹೊರಿ ಅಂತ ಬರುತ್ತೆ, ಮಧ್ಯಾಹ್ನ ಲಾಸ್ಟ್ ಮನೆ ಹೊರಿ ಅಂತ ಬರುತ್ತೆ. ಇಲ್ಲೂ ಕೂಡ ಇದೆ ಅಂತೆ, ಬೆಳಿಗ್ಗೆ ಓಪನಿಂಗ್ ಕೋಣ ಬಿಡ್ತಾರಲ್ಲ, ಅದು ಬಿಡಿನ ಮನೆ ಕೋಣ. ಸಾಯಂಕಾಲ ಏನಂತ ಗೊತ್ತಿಲ್ಲ. ಅಲ್ಲಿ ನಮ್ಮ ಕಡೆ ಹಾಗಲ್ಲ, ಬೆಳಿಗ್ಗೆ ಹುಟ್ಟಿನ ಹೊರಿ ಅಂತ. ಹುಟ್ಟಿನ ಅಂದರೆ ಆ ಕೋಣ ಓಡಿಸದೆ ಮುನ್ನೆ ಯಾವ ಕೋಣನೂ ಓಡಿಸೋದಿಲ್ಲ, ಗದ್ದೆಗೆ ಇಳಿಸೋದಿಲ್ಲ. ಅದು ಒಂದು ಜೊತೆ ಕೋಣ ಓಡಿಸಿದ ಮೇಲೆ ಉಳಿದ ಕೋಣವನ್ನು ಓಡಿಸ್ತಾರೆ. ಆಮೇಲೆ ಲಾಸ್ಟಲ್ಲಿ ಮನೆ ಹೊರಿ ಅಂತ ಬರುತ್ತೆ. ಅದು ಕೂಡ ದೈವದ ಮನೆಯವ್ರು ನಡೆಸ್ತಾರಲ್ಲ, ಕಂಬಳ ನಡೆಸ್ತಾರಲ್ಲ, ಅವ್ರ ಮನೆಯಿಂದ ಬರುತ್ತೆ ಕೋಣ. ಆಮೇಲೆ ಅದು ಕಂಬಳ ಮುಕ್ತಾಯ ಆಯ್ತು ಅಂತ ಅರ್ಥ. ಸೂಡಿ ಬೆಳಕಲ್ಲಿ ಬರ್ತದೆ ಕೋಣ, ಸೂಡಿ ಬೆಳಕಲ್ಲಿ ಓಡಿಸ್ಬೇಕು. ದಿವಸದಲ್ಲಿ 3 ಕಂಬಳ ಎಲ್ಲ ಆಗುತ್ತೆ ಅಲ್ಲಿ ಸಾಂಪ್ರದಾಯಿಕ ಕಂಬಳದಲ್ಲಿ 2-3 ಕಂಬಳ ಆಗುತ್ತೆ. ಒಂದೇ ದಿವಸದಲ್ಲಿ 2-3 ಕಂಬಳ ಆಗ್ತದೆ. ಆ ಥರ ಎಲ್ಲ ಕಡೆ ಭಾಗವಹಿಸಿದ್ದೆ. ಅದೇ ಕೋಣಗಳನ್ನು ಬೇರೆ ಬೇರೆ ಕಂಬಳ ಗದ್ದೆಯಲ್ಲಿ ಓಡಿಸೋದು. ಒಬ್ರು ನಮಗೆ ಹೇಳಿದ್ರು 2 ಕೈ ಬಿಟ್ಟು ಕೋಣಗಳನ್ನ ಓಡಿಸ್ತಿರಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ? 2 ಕೈ ಬಿಟ್ಟು ಅಂತ ಹೇಳಿದ್ರೆ ಈ ಕಡೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಒಂದು 10 ಫೀಟ್ ಜಾಗ ಇರುವಾಗ ಬಿಡ್ಬೋದು, ಯಾಕಂದ್ರೆ ಬಿದ್ರೆ ಮಂಜುಟ್ಟಿ ಹತ್ರ ಸಿಗ್ತದೆ. ನಮ್ಮ ಕಡೆಯಲ್ಲಿ ಮಧ್ಯದಲ್ಲೂ ಕೂಡ ಕೈ ಬಿಡ್ಬೋದು, ಯಾಕಂದ್ರೆ ಬಿದ್ರೆ ಕೆಸರು ಏನು ತೊಂದರೆ ಆಗಲ್ಲ. ನಾವು ಎಲ್ಲ ಕಂಬಳದಲ್ಲೂ ಸ್ವಲ್ಪ ನಮ್ಮ ಇದು ರೈತರಿಗೆ ಸ್ವಲ್ಪ ಎಂಜಾಯ್ ಆಗಬೇಕಲ್ಲ, ಸ್ವಲ್ಪ ಮಧ್ಯದಲ್ಲಿ ಕೈ ಬಿಡೋದು, ಮನೋರಂಜನೆ ಆಗಬೇಕಲ್ಲ, ಸ್ವಲ್ಪ ಮಧ್ಯೆ ಕೈ ಬಿಡೋದು. ಕೈ ಬಿಟ್ಟರೆ ಮತ್ತೆ ಪುನಃ ಹಿಡಿಲಿಕ್ಕಿಲ್ಲ, ಪುನಃ ಹಂಗೆ ಹೋಗೋದು. ಸ್ವಲ್ಪ ದೂರದಿಂದ ಒಂದು 20-30 ಫೀಟ್ ಇರುವಾಗ ಕೈ ಬಿಡೋದು. ಸೀದಾ ನಾವು ಅಂದರೆ ಬೇರೆ ಒಂದು ನ್ಯಾಕ್ನಲ್ಲಿ ಹೋಗ್ತೇವೆ, 2 ಕಾಲಲ್ಲಿ ಸ್ವಲ್ಪ ಗಟ್ಟಿ ಗ್ರಿಪ್ಪಲ್ಲಿ ಹಿಡಿದು ಸ್ವಲ್ಪ ಮುಂದ್ಗಡೆ ಹೋಗಿ ಮಂಜುಟ್ಟಿ ಹೋಗಿ ಬೀಳುವುದು, ಅಥವಾ ಕೆಲವು ಸಲ ಸೇಫ್ಟಿಯಲ್ಲೂ ಹೋಗ್ಬೋದು. ಇಲ್ಲೂ ಕೂಡ ನಾವು ಬೆಂಗಳೂರು ಕಂಬಳದಲ್ಲಿ ಸ್ವಲ್ಪ ಕೈ ಬಿಟ್ಟು ಓಡಿಸಿದ್ದೆ ಒಂದು 10 ಮಾರ ಹಿಂದೆ. ಈಗ ಕಂಬಳದಲ್ಲಿ ಬರುವ ಎಲ್ಲ ಕೋಣಗಳಿಗೂ ಪ್ರಶಸ್ತಿ ಆಗೋದಿಲ್ಲ, ಕೆಲವೊಂದು ಕೋಣಗಳಿಗೆ ಮಾತ್ರ ಪ್ರಶಸ್ತಿ ಆಗೋದು. ಅದರ ಬಗ್ಗೆ ಹೇಳೋದಾದರೆ ಭಟ್ರು ಸಹ ಹೇಳಿದರು, ಗೆದ್ದಾಗ ಬೀಗೋದಿಲ್ಲ, ಸೋತಾಗ ಕುಗ್ಗೋದಿಲ್ಲ ಅಂತ. ನೀವು ಕೂಡ ಹಲವು ಕಂಬಳಲ್ಲಿ ಭಾಗವಹಿಸಿದ್ದೀರಿ. ಈ ಕಡೆ ಜೋಡಕರೆಯಲ್ಲಿ ನಿಶಾನೆಗೆ ನೀರು ಹಾಯಿಸದೆ ವಾಪಸ್ ಹೋಗೋದಿರ್ಬೋದು, ಅದರ ಬಗ್ಗೆ ಹೇಳೋದಾದರೆ? ಅಂದರೆ ಕಂಬಳದಲ್ಲಿ ಭಾಗವಹಿಸಿ ಎಲ್ಲ ಕೋಣಕ್ಕೆ ಪ್ರೈಜ್ ಆಗುತ್ತೆ ಅಂತ ಹೇಳುವುದಿಲ್ಲ, ಯಾಕಂದರೆ 150 ಜೊತೆ ಕೋಣ ಇಲ್ಲಿ ಭಾಗವಹಿಸ್ತದೆ ಜೋಡಕೆರೆಯಲ್ಲಿ. ಅಲ್ಲಿ 50ರಿಂದ 60 ಜೊತೆ ಕೋಣ ಭಾಗವಹಿಸ್ತದೆ. ಅಲ್ಲಿ ಅಂದರೆ ಒಂದು 6 ಜೊತೆ ಕೋಣಕ್ಕೆ ಮಾತ್ರ ಪ್ರೈಸ್ ಸಿಗೋದು. ಉಳಿದವರು ವರ್ಷಿಡೀ ಕಂಬಳ ಮಾಡ್ತಾರೆ, ಆದ್ರೆ ಪ್ರೈಸ್ ತಗೊಳ್ಳೋದಿಲ್ಲ, ಯಾಕಂದರೆ ಅವರು ಒಂದು ಖುಷಿಗೋಸ್ಕರ ಕಂಬಳ ಮಾಡ್ತಾರೆ. ಕಂಬಳ ಅಂದರೆ ನಮ್ಮ ಪ್ರೈಸ್ ಸಿಗಲಿಲ್ಲ ಅಂತ ಬೇಜಾರಿಲ್ಲ. ನಾವು ಕೂಡ ಕಂಬಳಕ್ಕಲ್ಲಿ ಹೋಗ್ತೇವೆ, ಸಾಂಪ್ರದಾಯಿಕ ಕಂಬಳ ನಮ್ಮ ಕೋಣ ಉಂಟು, ಕೋಣ ತಗೊಂಡೋಗೋದು. ನಮಗೀಗ ಎಲ್ಲೋ 1 ವರ್ಷ ಮೆಡ್ಲಾಗ್ತದೆ, 1 ವರ್ಷ ಮೆಡ್ಲಾಗೋದಿಲ್ಲ. ಈಗಲೂ ಸಾಕ್ತದೆ, ನಮ್ಮ ಕೋಣ ಇದೆ. ಇದು ನಿಮ್ಮದೇ? ನಮ್ಮ ಕೋಣನೇ. ಯಾರ ಹೆಸರಲ್ಲಿ ಓಡಿಸಿದ್ರಿ? ನೀವು ಶಂಕರ ಪೂಜಾರಿ, ಕೋಟಿ ಚೆನ್ನೈ ಶಂಕರ ಪೂಜಾರಿ, ಕಾಮನ್ ಮನೆ ಕೆರಗ. ನಮ್ಮ ಅಜ್ಜನ ಹೆಸರು ಶಂಕರ ಪೂಜಾರಿ ಕೋಟಿ ಚೆನ್ನಯ್ಯ ಅಂತ ಓಡಿಸೋದು, ಕೆರಗಾಲ್ ಬೈಂದೂರು. ಇದನ್ನು ಯಾರು ಓಡಿಸಿದ್ರಿ ಇವತ್ತು? ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಫಸ್ಟ್ ಇವತ್ತು ಕಂಬಳ ಗೆದ್ದೆ ಇಳಿದಿದ್ದವ, ಅದು ಓಡಿಸಿದ್ದ. ಮತ್ತೆ ಓಡಿಸೋರು ಸ್ವಲ್ಪ ಇಲ್ಲಿ ಕಮ್ಮಿ ಇದ್ರು, ಮತ್ತೆ ಈಗ ಟ್ರಯಲಿ ಸ್ವಲ್ಪ ಓಡಿದ್ರೆ ಮತ್ತೆ ನೆಕ್ಸ್ಟ್ ಕಂಬಳದಲ್ಲಿ ಈಸಿ ಆಗುತ್ತಲ್ಲ. ಈಗ ಇದು ಶಾಲೆಗೆ ಬಿಡುವಾಗ ಬೇರೆ ಯಾರನ್ನು ಅನುಭವಸ್ಥರನ್ನ ಯಾರಾದ್ರು ಓಡಿಸುವಂತ ಈಗ ಅವ್ರನ್ನ ಓಡಿಸಿದ್ದೆ. ಅಂದರೆ ಎಲ್ಲ ಕೋಣಕ್ಕೆ ಪ್ರೈಜ್ ಆಗುತ್ತೆ ಅಂತ ಹೇಳಿ 150 ಜೊತೆ ಕೋಣಕ್ಕೂ ಪ್ರೈಜ್ ಆಗಲ್ಲ ಇಲ್ಲಿ ಕೂಡ. ಎಲ್ಲ ಕೆಲವು 5 ವರ್ಷ ಕಂಬಳ ಮಾಡಿದವರು, 5 ವರ್ಷ ಕಂಬಳ ಮಾಡಿದ್ರು ಪ್ರೈಜ್ ಆಗದಿದ್ದವರು ಕೂಡ ಇದ್ದಾರೆ. ಇದ್ದಾರೆ. ಅದರಿಂದ ಕಂಬಳಕ್ಕೆ ಬಂದು ಪ್ರೈಜ್ ತಗೊಂಡು ಹೋಗುವಂತ ಎಲ್ಲರೂ ಪ್ರೈಜ್ ಆಗುತ್ತೆ ಅಂತ ಬರುವುದಿಲ್ಲ. ನಾವೊಂದು ಕಂಬಳ ಹವ್ಯಾಸ, ಅವರ ಖುಷಿಗೋಸ್ಕರ ಬರ್ತಾರೆ, ಕಂಬಳ ಮಾಡಿ ಪ್ರೈಜ್ ಹೋಗ್ತಾರೆ. ಎಲ್ಲ ಕೋಣಕ್ಕೂ ಪ್ರೈಜ್ ಸಿಗುವುದಿಲ್ಲ. ಪ್ರೈಜ್ ಸಿಕ್ಕೋದಿದ್ರೆ ಆ ಕಡೆಯಿಂದ 6 ಕೋಣಕ್ಕೆ, ಈ ಕಡೆಯಲ್ಲಿ ಒಂದು 8 ಕೋಣಕ್ಕೆ ಪ್ರೈಸ್ ಸಿಗ್ತದೆ. ರಾಘವೇಂದ್ರ ಪೂಜಾರ್ರೆ, ಇಷ್ಟೊತ್ತು ಮಾತಾಡಿ ಕಂಬಳ ಕ್ಷೇತ್ರ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರಿಗೆ ತೆರೆದುಕೊಟ್ರಿ. ಬರೇ ಕೇವಲ ಕಂಬಳ ಕ್ಷೇತ್ರದ ಓಟಗಾರರಾಗಿ ಅಲ್ಲದೆ ಕಂಬಳದ ಕೋಣಗಳ ಯಜಮಾನರಾಗಿ ಕೂಡ ನೀವಿದ್ದೀರಿ, ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ. ನಿಮಗೆ ಕಂಬಳ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಮಾಡೋ ಶಕ್ತಿಯನ್ನು ದೇವರು ಕೊಡಲಿ, ಇನ್ನಷ್ಟು ಮೆಡಲ್ ಮಾಡೋ ಶಕ್ತಿಯನ್ನು ಕೂಡ ದೇವರು ಕೊಡಲಿ. ನಮ್ಮ ಜೊತೆ ಮಾತಾಡಿದಾಗ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಧನ್ಯವಾದಗಳು ಸರ್.